ಇವತ್ತು ಕೋಮಲ್ ಹಗರಣ ಆಗಿಲ್ವಾ? ಹಗರಣ ಹಾಗೇ ಇಲ್ಲ. ಹಾಲಿಂದ ₹1 ನಾನು ತಿಂದೇ ಇಲ್ಲ, ನನ್ನ ಕುಟುಂಬ ತಿಂದಿಲ್ಲ ಅಂತ ಆ ಮಾರನ ಮೇಲೆ ಪ್ರಮಾಣ ಮಾಡಿ ನಾನು ಬರ್ತೀನಿ ಪ್ರಮಾಣ ಮಾಡಕ್ಕೆ. ನನ್ನ ಹತ್ರ ಸಾಕ್ಷಿ ಸಮೇತ ಪ್ರಮಾಣ ಮಾಡಿ ಬರ್ತೀನಿ. ಬಗ್ಗೆ ಮಾತಾಡಿದ್ದೆ, ಕೇಚರ್ ಬಗ್ಗೆ ಮಾತಾಡಿದ್ದೆ, ಮುನ್ಸಾಮಿ ಅವ್ರ ಬಗ್ಗೆ ಮಾತಾಡಿದ್ದೆ ಇತ್ತು. ನನ್ನ ಬಗ್ಗೆ ಈಗ ಸ್ಟಾರ್ಟ್ ಮಾಡಿದ್ದೀರಿ. ಯಾಕೆ ನಿಮಗೆ SC ST ಬೆಳೀತಕ್ಕಂಥ ಇದೇ ಇಲ್ವಾ? ನಿಮಗೆ ನಾವೇನು ಮಾತಾಡಲೇಬಾರ್ದ? ನಮ್ಗೆ ಹಕ್ಕೇ ಇಲ್ವಾ? ಹಂಗಾದ್ರೆ ನೀವು ಮಾಡಿದ್ದೆಲ್ಲ ರೈಟು ಅಂತ ನಾವು ಹೋಗ್ತಾ ಇರ್ಬೇಕು ಹಂಗಾದ್ರೆ. ಸೊ ದಯವಿಟ್ಟು ಇದನ್ನ ಬಿಟ್ಟು ನಿಮ್ ಸುತ್ತ ಇರ್ತಕ್ಕಂಥ ಸಮಸ್ಯೆಗಳು ಫಸ್ಟ್ ಬಗೆಹರಿಸ್ಕೊಳ್ಳಿ. ಇವತ್ತು ಏನ್ ನಿಮ್ ಸುತ್ತ ಇದೆಯಲ್ಲ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಯಾರೋ ಇಡಿ ಹಗರಣ ಬಂದಿರಲಿಲ್ಲ, ತಾವು ಹೋಗಿದಿರಿ, ಅದು ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಇವತ್ತು ನೀವು ಏನ್ ಹೇಳ್ತೀರಿ, ಕೋಮಲ್ ಬಗ್ಗೆ ಏನ್ ಹೇಳ್ತಿದ್ರಿ? ಯಾವ ಅಧಿಕಾರ ಇಟ್ಕೊಂಡು ಕೋಮಲ್ ಬಂದ್ರಿ? ಅರ್ಧ ಹಂಚಿಕೆಯಲ್ಲಿ ನೀವು ಕೊಟ್ರ? ನೀವು ಅಧಿಕಾರ ಹಂಚಿಕೆ ಮಾಡಿದ್ರ? ನೀವು ನಿಮ್ಮ ಆಪಾದನೆ ನಿಮ್ಮ ಮೇಲೆ ಇಲ್ವಾ? ಇವತ್ತು ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಸನ್ನಿವೇಶ ಜ್ಞಾಪಕ ಇರಲಿ. ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಏನು ಕೇಳಿ? ಪ್ರಮಾಣ ಮಾಡಲಿಕ್ಕೆ. ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಮಾಲೂರು ಮಾರಮ್ಮನ ಮೇಲೆ ತುಂಬಾ ನಂಬಿಕೆ ಇದೆ. ಆ ಮಾರಮ್ಮನ ಮುಂದೆ ಬಂದು ನಾನು ಬರ್ತೀನಿ. ಇವತ್ತು ಕೋಮಲ್ ಹಗರಣ ಆಗಿಲ್ವಾ? ಹಗರಣ ಹಾಗೇ ಇಲ್ಲ. ಹಾಲಿಂದ ₹1 ನಾನು ತಿಂದೇ ಇಲ್ಲ, ನನ್ನ ಕುಟುಂಬ ತಿಂದಿಲ್ಲ ಅಂತ ಆ ಮಾರಮ್ಮನ ಮೇಲೆ ಪ್ರಮಾಣ ಮಾಡಿ ನಾನು ಬರ್ತೀನಿ ಪ್ರಮಾಣ ಮಾಡಕ್ಕೆ. ನನ್ನ ಹತ್ರ ಸಾಕ್ಷಿ ಸಮೇತ ಪ್ರಮಾಣ ಮಾಡಿ ಬರ್ತೀನಿ. ಸೊ ಅದನ್ನು ಬಿಟ್ಟು ಅವನಿನ್ನೂ ಹೊಸಬ, ಅವ್ನು ಗೆದ್ದು ಬರ್ಲಿ ನೋಡೋಣ ನಾನು ಸವಾಲು ಆಗ್ತಿರಲ್ಲ. ನಾನು ಸವಾಲಿಗೆ ಸಿದ್ಧ. ನೆಕ್ಸ್ಟ್ ನಾನು ಗೆದ್ದು ಬರ್ತೀನಿ. ನಾನು ಗೆದ್ದು ಬಂದ್ರೆ ನೀವು ಕ್ರಷರ್ ಕಾವಲಿರ್ತೀನಿ 3 ದಿವಸ. ತಾವೇನ್ ಮಾಡ್ತೀನಿ? ನೀವು ಬಹಿರಂಗ ಉತ್ತರ ಕೊಡಿ. ಇಲ್ಲ ಮಾರಮ್ಮನ ದೇವಸ್ಥಾನ ಬನ್ನಿ ಮಾಲೂರು, ನಾನು ಬರ್ತೀನಿ, ಅಲ್ಲೇ ಪ್ರಮಾಣ ಮಾಡೋಣ. ಯಾರು ಅಸತ್ಯ ಪ್ರಮಾಣ ಮಾಡೋಣ. ಇದನ್ನು ಬಿಟ್ಟು ನಿಮ್ಮ, ಯಾಕಂದ್ರೆ ನನಗೂ ಗೊತ್ತಿದೆ, ತಮ್ಮ ವೈಯಕ್ತಿಕವಾಗಿ ಮಾತಾಡೋದು, ನಾನು ವೈಯಕ್ತಿಕವಾಗಿ ಮಾತಾಡೋಕೆ ಲೋಡ್ ಟನ್ಗಟ್ಲೆ ಇದೆ, ಕುಂಟಾನ್ಗಟ್ಟು ಟನ್ಗಟ್ಲೆ ಇದೆ, ಬಿಸ್ಬೇಕಾಗುತ್ತೆ. ಸೊ ಅದನ್ನು ಬಿಟ್ಟು ನನ್ನಂತ ಹೊಸ ಶಾಸಕ ಇರ್ಬೋದು, ನೀವೇನು ಹೇಳಿದ್ರು ಹೊಸ ಶಾಸಕನು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಬಾರ್ದು, DKC ಬಗ್ಗೆ ಎಲ್ಲಿ ಮಾತಾಡಿದ್ದೀನಿ ನಾನು? ಎಲ್ಲಿ ಮಾತಾಡಿದ್ದೀನಿ? ಸರ್ಕಾರ ಹಿಂಗ ಆಗುತ್ತಂತೆ ಅಂತ ನಾನು ಮಾತಾಡಿದ್ದೀನಿ. ಅದು ಮಾಹಿತಿ ಪ್ರಕಾರ ಆಗುತ್ತೆ ಅಂತ ಹೇಳಿದ್ವಿ. ಹಾಗೆ ಆಗುತ್ತ ಅಂತ ಹೇಳಿದ್ನ? ನಿಮ್ಮ ಮಾಹಿತಿ ತಂದಕ್ಕೆ ನಾನು ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಕೆದಕಿದ್ದು ನನ್ನನ್ನು ಇದು 3ನೇ ಸರಿ ಕೆಲ್ತಾ ಇದ್ದೀನಿ. ನೀವು 3ನೇ ಸರಿ ಕೆಲ್ತಾ ಇದ್ದೀರಿ. KDP ಮಾತಾಡಿದ್ದೆ ಮಾತುಗಳು, ನಾವೇನು ಮಾತಾಡಬಾರ್ದು, ನಾವೇನಾದ್ರೂ ಮಾತಾಡಬಾರ್ದು. ನೀವು ಹೇಳಿದ್ದೇ ವಚನ, ಯಾರು ಹೇಳ್ತಾರಲ್ಲ ನಾನು ಸಿಪ್ಪಿಂದೇ ಶಾಸನ ಅಂತ, ಆ ಥರ. ಸೊ ದಯವಿಟ್ಟು ಹೊಸ ಶಾಸಕ, ಹಳೆ ಶಾಸಕ, ಹೊಸಬ್ನು ಅಳುಬ್ನು 2018 ನೀವು ಕೂಡ ಹೊಸಬ್ರೆ. ನಾನು ಕಂಟೆಸ್ಟ್ ಮಾಡಿದ್ದೆ, ಆಗ ನಾನು ಹಣೆ ಬರ ಸೋತೆ. 2023ಗೆ ನನಗೆ ಗೆಲ್ಸಿದ್ರು, ಹೈಯೆಸ್ಟ್ ಮೆಜಾರಿಟಿ ಗೆಲ್ಸಿದ್ರು. ತಮಗೇನು ಬಂದು ಕೇಳಿ, 242ರಿಂದ ಗೆದ್ದಿರುವಂತ ಓಟು